ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ. ಇವತ್ತಿನ ಒಂದಷ್ಟು ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಹಗರಣ ಸ್ಫೋಟ ವಿಚಾರ ಸಂಬಂಧ ಈಗಾಗಲೇ ಪ್ರೋಮೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಿರಿ. ಓವರಾಲ್ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೊತ್ತಿನಲ್ಲಿ ಪವರ್ ಟಿವಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಬ್ರೇಕ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಹೇಳ್ತಾ ಇದ್ದೆ, ಏನಿದು ಅಬಕಾರಿ ಹಗರಣ ಅಂತ. ಪ್ರಮುಖವಾಗಿ ಲೈಸೆನ್ಸ್ ಪಡೆದ ಆ ಪ್ರಭಾವಿ ಯಾರು ಅಂತ. 1-2 ಅಲ್ಲ, CL7ದು 10 ಲೈಸೆನ್ಸು, ಅದು ಕೂಡ ಒಂದೇ ಕುಟುಂಬದವರಿಗೆ ಸಿಕ್ಕಿರೋದು. ಇಲ್ಲಿ ಅನುಮಾನ ಬರೋದಿಲ್ಲ, ಪ್ರಶ್ನೆನೂ ಬರೋದಿಲ್ಲ. ಪಕ್ಕ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅನ್ನೋದಂತೂ ಕನ್ಫರ್ಮ್ ಆಗಿಬಿಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಡೆಪ್ತ್ ಡೀಟೇಲ್ಸನ್ನು ಈ ಹೊತ್ತಿನ ಪವರ್ ಫೋಕಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈ ವಿಚಾರ ಸಂಬಂಧ ದೂರುದಾರರಾದಂತಹ ಲಕ್ಷ್ಮೀನಾರಾಯಣ್ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಜೊತೆಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ಗೋವಿಂದರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓವರಾಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ಡೆಪ್ತ್ ಡೀಟೇಲ್ಸ್ನ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ಪವರ್ ಫೋಕಸ್ನ ವಿಶೇಷ, ಅಬಕಾರಿ ಗೋಲ್ಮಾಲ್. ಪವರ್ ಟಿವಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ಬ್ರೇಕ್ ಮಾಡ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಿಡಿ ಈಗ ಜ್ವಾಲೆಯಾಗಿ ಬದಲಾಗ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಸಚಿವ RB ತಿಮ್ಮಾಪುರ ಅವರು ಭಾಗಿಯಾಗಿರೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇರೋದು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ಆಗಿದೆಯಾ ಹೀಗನ್ನೋ ಪ್ರಶ್ನೆ. ಯಾಕಂದ್ರೆ ದಿನಕ್ಕೊಂದು ಆಡಿಯೋಗಳು ಬರ್ತಾ ಇದ್ದಾವೆ, ದಿನಕ್ಕೊಂದು ವಿಡಿಯೋಗಳು ಸಿಗ್ತಾ ಇದೆ. ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ವಿಪಕ್ಷ ಬಿಜೆಪಿ ಬಿಗಿ ಪಟ್ಟಣ ಹಿಡಿದು ಕೂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಬಿಜೆಪಿ ಜೆಡಿಎಸ್ ಜಂಟಿಯಾಗಿ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಕಿಡಿ ಇತ್ತಲ್ಲ, ಅದು ಜ್ವಾಲೆಯಾಗಿ ಬದಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷದವರು ನಿನ್ನೆ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು. ಒಂದಷ್ಟು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಪ್ರದರ್ಶನ ಮಾಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಮಾಡ್ಕೋಬೇಕಾ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ. ಗ್ರೀನ್ ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೋಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡ. ಫಸ್ಟ್ ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲ ಬಂದಾಗ ರೆಡಿ ಆಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಜೂನ್ 2025 ಜೂನ್ 30ರವರೆಗೆ ಮಾಹಿತಿ ಪ್ರಕಾರ ರಾಜ್ಯದ ಮದ್ಯದ ಅಂಗಡಿಗಳ ವಿವರ. CL7 ಹೋಟೆಲ್ ಮತ್ತು ವಸತಿ ಗೃಹಗಳು 3,267. CL2 ಚಿಲ್ಲರೆ ಮಾರಾಟದ ವೈನ್ ಸ್ಟೋರ್ಗಳು MRP 4,342. ಅವನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ. ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ 10,000 ರಿಂದ 15,000 ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10,000 ರಿಂದ 15,000. ಯಾವಾಗ ಬಿಜೆಪಿ ಆರೋಪವನ್ನ ಮಾಡುತ್ತೋ ಅದಾದ ನಂತರ ಸಚಿವ RB ತಿಮ್ಮಾಪುರ ಅವರು ಮಾತನಾಡ್ತಾರೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾರೆ. ಬನ್ನಿ ಕೇಳಿಸ್ಕೊಳ್ಳಿ. ಆಡಿಯೋ ಬಹಳ ಜನಕ್ಕೆ ಬಂದಿದೆ, ಬಹಳ ಜನದ ನಾಲ್ಕು ರಾಜೀನಾಮೆ ಕೊಡ್ಬೇಕು, ಯಾವ್ದು ಸ್ವಲ್ಪ ರಾಜೀನಾಮೆ ಕೊಡ್ಬೇಕು. ನಾನು ಏನ್ ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಬಹಳ ಜನಕ್ಕೆ ಬಂದಿದೆ, ಬಹಳ ಜನದ ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕುಲೆ ನಿನ್ ಮೇಲೆ ಏನ್ ಎನ್ಕ್ವೈರಿ ಮಾಡಕತ್ತೆ. ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು. ಯಡಿಯೂರಪ್ಪನವ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು.
ಅವಾಗ ಇವ್ರು ಏನ್ ಹೇಳಿದ್ರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಟ್ಟ. ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನ್ ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನಾನು ತಪ್ಪಿಲ್ಲ ಅಂದ್ರೆ ಎದಕ್ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು ಅಟ್ಟು ಕೊಡ್ಬೇಕು ಅಂತ ತಿಳ್ಕೊತಾರೆ. ಅದು ನಾನು ಕೇಳಿದ್ದೀನಿ ದುಡ್ಡು. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ. ನೋಡಿ, ಅಬಕಾರಿ ಇಲಾಖೆಯಲ್ಲಿ ಒಂದಿಲ್ಲೊಂದು ಭ್ರಷ್ಟಾಚಾರದ ಆರೋಪ ಈ ಹಿಂದಿನಿಂದಲೂ ಬರ್ತಾನೆ ಇದ್ದಾವೆ. ಆದರೆ ಈಗ ಇಷ್ಟರ ಮಟ್ಟಿಗೆ ಹೈಪ್ ಆಗೋದಕ್ಕೆ ಕಾರಣ ಒಂದಷ್ಟು ಆಡಿಯೋಗಳು. ಆ ಆಡಿಯೋನ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲೂ ಈ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅಬಕಾರಿ ಸಚಿವರ ಮೂಗಿನ ಅಡಿಯಲ್ಲೇ ನಡೆಯುತ್ತೆ. ಪ್ರತಿಯೊಂದು ಮದ್ಯದ ಅಂಗಡಿಯಿಂದಲೂ ಮಂತ್ಲಿ ಅಂತ ಒಂದು ಫೀಸ್ ಫಿಕ್ಸ್ ಮಾಡಿರೋದು. ವರ್ಗಾವಣೆ, ಹೊಸ ಪರವಾನಗಿ ಕೊಡೋದು ಅಥವಾ ನವೀಕರಣಕ್ಕೆ ಎಲ್ಲಕ್ಕೂ ಕೂಡ ಲಂಚ. CL7 ಲೈಸೆನ್ಸು ಅದನ್ನು ಪಡೆಯಬೇಕು ಅಂತಂದ್ರೆ ಕೋಟಿ ಕೋಟಿ ಲಂಚ ಕೊಡಬೇಕು. ಈ ಬೆಂಗಳೂರು ಮತ್ತು ಸುತ್ತಮುತ್ತ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಅಂತೇಳಿ ಕ್ಯೂನಲ್ಲಿ ನಿಂತ್ಕೊಂತಾರೆ ಜನ. ಫುಲ್ ಡಿಮ್ಯಾಂಡ್ ಆಗಿರೋದು. ನಾವು ಅಬಕಾರಿ ಉಪ ಆಯುಕ್ತರು ಮಾತನಾಡಿರುವಂಥದ್ದು ಒಬ್ಬರು ಬ್ರೋಕರ್ ಜೊತೆಗೆ ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋ ಕೇಳಿಸ್ಕೊಳ್ಳಿ ಫಸ್ಟ್. ಅದಕ್ಕೆ ಮೈಕ್ರೋ ಬ್ರೇಯರ್ಗೆ ಮಿನಿಸ್ಟರ್ಗೂ 1.5 ನಿಮ್ಗೆ ಈಗ ಫ್ಯಾಕ್ಸ್ ಕೊಡಿ ಏನ್ ನಡೀತಿದೆ ಅಂತ. ಏನೋ ಒಂದು 25 ಕಮ್ಮಿ ಮಾಡ್ಕೊತಾರೆ, ಆಯ್ತು ಹಂಗೆ ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲಿ ಆಫೀಸು, DC ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೇಬಲ್ ಹೋಗುತ್ತೆ, ಮಿನಿಸ್ಟ್ರಿಗೆ ಹೋಗುತ್ತೆ, JC ಅಡಿಷನಲ್ ಕಮಿಷನರ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಕಮಿಷನರೇ ಇಶ್ಯೂ ಮಾಡ್ಕೊಂಡಿರ್ತಾರೆ. ವಿಟಮಿನ್ M ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಶನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಹಂಗೂ ನಡೀತದೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಮಗೆ ಕೊಡೋಣ ಅನ್ನೋದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಕುಮ್ಮ ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಮೈ